ಸಂಪುಟ ಗೆದ್ದ ಡಿಕೆ ಶಿವಕುಮಾರ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಹೊಸ ಸಿಎಂ ವಿರುದ್ಧವೇ ರಾಮಲಿಂಗಾರೆಡ್ಡಿ ಬಂಡಾಯ. ಈಗಾಗಲೇ ಸಾಕಷ್ಟು ಜಿದ್ದಾಜಿದ್ದಿ ನಡೀತಾ ಇರುವಂತದ್ದು. ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೊಸ ಸಿಎಂ ವಿರುದ್ಧವೇ ರಾಮಲಿಂಗಾರೆಡ್ಡಿ ಬಂಡಾಯದ ರಾಗ. ಜಲಸಂಪನ್ಮೂಲ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನನಗೆ ಕೋಪ ತರಿಸಬೇಡಿ, ನಾನು ಯಾರ ಮಾತನ್ನು ಕೇಳಲ್ಲ ಅಂತ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಹಿಂದಿರೋ ಮಹಾ ಸತ್ಯವೇನು? ರಾಜಧಾನಿ ಬೆಂಗಳೂರು ಅಧಿಪತ್ಯಕ್ಕೆ ನಡೀತಾ ಇಷ್ಟೆಲ್ಲ ಡ್ರಾಮಾ. ಬೆಂಗಳೂರು ಅಧಿಕಾರ ಕೈ ತಪ್ಪುತ್ತೆ ಅಂತ ಹೀಗೆ ಮಾಡ್ತಿದ್ದಾರಾ ರಾಮಲಿಂಗಾರೆಡ್ಡಿ? ರಾಮಲಿಂಗಾರೆಡ್ಡಿಯ ಹಿಂದೆ ಇರೋ ಆ ನಾಯಕ ಯಾರು? ಮುಂಬರುವ ಜಿಬಿಎ ಚುನಾವಣೆಗೆ ಕೃಷ್ಣ ಬೈರೇಗೌಡ ಅಡ್ಡಿಯಾಗ್ತಿದ್ರ? ರಾಮಲಿಂಗಾರೆಡ್ಡಿ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡು ಹಾರಿಸಿದ್ರ? ಹೀಗೆ ನಾನಾ ತರದಂತ ಪ್ರಶ್ನೆಗಳು. ಹೈಕಮಾಂಡ್ ನಾಯಕರ ಜೊತೆ ಕೃಷ್ಣ ಬೈರೇಗೌಡ ಸಂಪರ್ಕದಲ್ಲಿದ್ದಾರ? ರಾಹುಲ್ ಗಾಂಧಿಯೇ ಕೃಷ್ಣ ಬೈರೇಗೌಡಗೆ ಖಾತೆ ಕೊಡಿಸಿದ್ರ? ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಓಪನ್ ಆಗಿ ಮಾತನಾಡ್ತಾರೆ. ಡಿಕೆ ಶಿವಕುಮಾರ್ ಜೊತೆಗೆ ಹೈಕಮಾಂಡ್ ಜೊತೆಗೆ ನನಗೆ ಆ ಖಾತೆ ಬೇಕು ಅಂತ. ಬಟ್ ಮಾತನಾಡಿದಂತ ರಾಮಲಿಂಗಾರೆಡ್ಡಿಗೂ ಕೊಡದೆ ಕೃಷ್ಣ ಬೈರೇಗೌಡಗೆ ಈ ಖಾತೆಯ ಹಂಚಿಕೆ ಆಗಿರುವಂಥದ್ದು, ಖಾತೆಯನ್ನ ಕೊಟ್ಟಿರುವಂಥದ್ದು ಅಂದ್ರೆ ಮುಂಚೆನೆ ಪ್ಲಾನ್ ಆಗಿತ್ತಾ? ರಾಹುಲ್ ಗಾಂಧಿ ಹೈಕಮಾಂಡ್ ಜೊತೆಗೆ ಕೃಷ್ಣ ಬೈರೇಗೌಡರ ಕಾಂಟ್ಯಾಕ್ಟ್ ಆ ರೀತಿಯಲ್ಲಿದೆಯಾ? ಮತ್ತೊಂದು ಕಡೆ ರಾಜೀನಾಮೆ, ರಾಮಲಿಂಗಾರೆಡ್ಡಿಯ ಅಸಮಾಧಾನಗೊಂಡು ಏನು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಇದರ ಹಿಂದೆ ಇರುವಂತಹ ನಾಯಕ ಯಾರು? ಯಾರ ಕೈವಾಡ ಇದರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ? ರಾಮಲಿಂಗಾರೆಡ್ಡಿ ಹೇಳ್ತಾರೆ, ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ನನಗೆ ಯಾರ ಮೇಲೆ ಕೋಪ ಇಲ್ಲ, ಯಾರ ಮೇಲೆ ಅಸಮಾಧಾನ ಇಲ್ಲ. ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ ಈ ಖಾತೆನ. ಏನು ಜಲಸಂಪನ್ಮೂಲ ಖಾತೆ ಇದೆಯಲ್ಲ, ಅದನ್ನ ನನಗೆ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಸಚಿವ ಸ್ಥಾನಕ್ಕೆ ಅಂತ ಹೇಳ್ತಾರೆ ರಾಮಲಿಂಗಾರೆಡ್ಡಿ. ಬಟ್ ಕೃಷ್ಣ ಬೈರೇಗೌಡಗೆ ಏನು ಖಾತೆ ಹಂಚಿಕೆ ಆಗಿದೆ, ಖಾತೆಯನ್ನ ಕೊಟ್ಟಿದ್ದಾರೆ ಅಲ್ಲ, ಇದು ಹೈಕಮಾಂಡ್ ಜೊತೆ ಚರ್ಚೆ ಆಗುತ್ತಾ ಅಂತ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಯಾಕೆ ಎಲ್ಲರೂ ಕೂಡ ಅದಕ್ಕೆ ಎಷ್ಟು ಲಾಭಿ ಆಗಿದೆ, ಎಲ್ಲರೂ ಕೂಡ ಆ ಖಾತೆಯನ್ನೇ ಕೇಳ್ತಾರೆ. ಬೇಡಿಕೆ ಹೆಚ್ಚು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟಿದೆ ಮಾಡುವಂಥದ್ದು. ಬಟ್ ಅಲ್ಲಿ ಯಾವ ಸಚಿವ ಎಷ್ಟರ ಮಟ್ಟಿಗೆ ಕಾರ್ಯವನ್ನ ನಿರ್ವಹಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ. ಇನ್ನೊಂದು, ಬೆಂಗಳೂರಿನಲ್ಲಿ ಏನೇ ಮಾಡಿದ್ರೂ ಕೂಡ ಸುದ್ದಿ ಆಗುತ್ತೆ. ಒಂದು ಟನಲ್ ನಿರ್ಮಾಣ ಆಯ್ತಾ, ಅಥವಾ ಒಳ್ಳೆ ರೀತಿಯಾದಂಥ ರಸ್ತೆ ನಿರ್ಮಾಣ ಆಯ್ತಾ, ಅಥವಾ ಇನ್ನೇನೋ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಹೊಸ ರೂಲ್ಸನ್ನು ತೆಗೆದುಕೊಂಡು ಬಂದ್ರ, ಅಥವಾ ಬೇರೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕ್ರಿಕೆಟ್ ಸ್ಟೇಡಿಯಂ ಆಯ್ತಾ, ಅಥವಾ ಏನೋ ಒಂದು ಕಟ್ಟಡ ನಿರ್ಮಾಣ ಆಯ್ತಾ, ಏನು ಮಾಡಿದರೂ ಕೂಡ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುವಂಥದ್ದು ಬೆಂಗಳೂರು ಸಿಟಿಗೆ ಇರುವಂಥ ವ್ಯಾಲ್ಯೂ ಅಷ್ಟರ ಮಟ್ಟಿಗೆ ಇದೆ. ಸೊ ಹಾಗಾಗಿ ಏನು ಕರ್ನಾಟಕದ ಹೃದಯ ಭಾಗ ಅಂತ ನಾವು ಬೆಂಗಳೂರನ್ನು ಕರಿತೀವಿ. ಯಾಕೆ ಅಂತ ಅಂದರೆ ಎಲ್ಲ ರೀತಿಯಲ್ಲಿ ITBT ಸಿಟಿ, ಸಿಲಿಕಾನ್ ಸಿಟಿ ಅಂತ ಏನು ಹೇಳ್ತೀವಿ, ಇನ್ನು ವಾಣಿಜ್ಯ ಕಮರ್ಷಿಯಲಿ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಬಿಸ್ನೆಸ್ಗೆ. ಎಲ್ಲ ರೀತಿ ಎಲ್ಲ ಜನ ಕೂಡ ಏನು ಈ ಒಂದು ಕರ್ನಾಟಕ ಭಾಗದಲ್ಲಿರುವಂಥ ಸುತ್ತಮುತ್ತ ಕರಾವಳಿ ಭಾಗ ಆಗಿರ್ಬೋದು, ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಅಥವಾ ಬೇರೆಡೆ ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಎಲ್ಲೆಡೆ ಕೂಡ ಬಂದು ಜನ ಇಲ್ಲಿ ಕೆಲಸವನ್ನು ಮಾಡ್ತಾರೆ. ಈ ಒಂದು ಬೆಂಗಳೂರಿನಲ್ಲಿ ಜೀವನವನ್ನು ಕಟ್ಕೊಳ್ತಾರೆ. ಇಂಥ ಒಂದು ನಗರದಲ್ಲಿ ಅಭಿವೃದ್ಧಿಯ ಕಾರ್ಯ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಸೊ ರಾಮಲಿಂಗಾರೆಡ್ಡಿ ಹೇಳಿರುವಂಥದ್ದೇ ಅದೇ. ಜಲಸಂಪನ್ಮೂಲ ಖಾತೆಯಲ್ಲಿ ಈಗಾಗಲೇ ಎಲ್ಲ ಕೂಡ ಟೆಂಡರು ಕೂಡ ಆಗಿದೆ. ಇನ್ನು ಮಾಡಬೇಕಾದಂಥ ಕೆಲಸ ಏನಿದೆ ಅಲ್ಲಿ, ನಾನು ಹೋಗಿ ಅಲ್ಲಿ ಏನು ಮಾಡಲಿ? ಯಾಕಂದರೆ ಅವರ ರಾಜಕೀಯ ಜೀವನದಲ್ಲಿ ಸಾರಿಗೆ ಸಚಿವರಾಗಿ ಏನು ಮಾಡಿದರು, ಹಣಕಾಸು ಸಚಿವರಾಗಿ ಏನು ಮಾಡಿದರು, ಅವರಿಗೆ ಯಾವ್ಯಾವ ಸಚಿವ ಸ್ಥಾನ ಸಿಕ್ಕಿದೆಯಲ್ಲ, ಅಲ್ಲಿ ಏನೇನೆಲ್ಲ ಕಾರ್ಯವನ್ನು ಮಾಡಿದ್ದಾರೆ, ಏನೋ ಒಂದು ಹೊಸದಾಗಿ ಇಂಪ್ರೂವ್ಮೆಂಟ್ ಮಾಡಿರುವಂಥದ್ದು ಇದೆ ರಾಮಲಿಂಗಾರೆಡ್ಡಿ. ಸೊ ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೇಳ್ತಾ ಇರುವಂಥದ್ದು, ನಾನು ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಮುಂಬರುವ ದಿನಗಳಲ್ಲಿ GBA ಎಲೆಕ್ಷನ್ ಇದೆ, ಹಾಗಾಗಿ ಅಂತ ಬೆಂಗಳೂರು ನಗರಾಭಿವೃದ್ಧಿ ಮೇಲೆ ಕಣ್ಣಿಟ್ಟವರು ಒಬ್ರ ಇಬ್ರ.
ಸ್ವತಃ ಸಿಎಂ ಡಿಕೆಶಿಗೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕಿತ್ತು. ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿಗೂ ಅದೇ ಖಾತೆ ಬೇಕಿತ್ತು. ಮೊದಲೇ ರಾಮಲಿಂಗಾರೆಡ್ಡಿಗೆ ಭರವಸೆ ಕೊಟ್ಟಿದ್ದ ಸಿಎಂ ಡಿಕೆಶಿ. ಆದ್ರೆ ನಿಮಗೆ ಖಾತೆ ಕೊಡ್ತೇನೆ ಎಂದಿದ್ರು ಡಿಕೆ ಶಿವಕುಮಾರ್. ಆ ರೀತಿಯಾಗಿ ನಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೊನೆ ಕ್ಷಣದಲ್ಲಿ ಕೃಷ್ಣ ಬೈರೇಗೌಡ ಪಾಲಾದ ಪ್ರಬಲ ಖಾತೆ. ರಾಮಲಿಂಗಾರೆಡ್ಡಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ ಡಿಕೆಶಿ. ಇನ್ನೊಂದೆಡೆ ಹೊಸ ಲಾಜಿಕ್ ಹರಿಬಿಟ್ಟ ವಿರೋಧಿ ಪಡೆ. ಡಿಕೆಶಿಗೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡಿಸಿದ್ರ? ರಾಜೀನಾಮೆ ಅಸ್ತ್ರ ಹೂಡಿ ಖಾತೆ ಗಿಟ್ಟಿಸಲು ತಂತ್ರ ಮಾಡಿದ್ರ ಡಿಕೆ ಶಿವಕುಮಾರ್? ವಿರೋಧ ಪಡೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತಿದು. ರಾಮಲಿಂಗಾರೆಡ್ಡಿ ಸಿದ್ದರಾಮಯ್ಯ ಆಪ್ತ. ಅದರ ಜೊತೆಗೆ ಇದರ ಹಿಂದೆ ಯಾರ ಕೈವಾಡ ಇದೆ ಅಥವಾ ಏನಾದ್ರೂ ಇದರಲ್ಲಿ ಲಾಜಿಕ್ ಇದೆಯಾ ಅಥವಾ ಹಿಂದೆ ಏನಾದ್ರೂ ತಂತ್ರ ಕುತಂತ್ರಗಳಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷದಿಂದ ಕೇಳಿ ಬರ್ತಾ ಇರುವಂತಹ ಮಾತೇನು ಅಂತ ಅಂದ್ರೆ ಡಿಕೆ ಶಿವಕುಮಾರೇ ಬೇಕು ಅಂತ ಮಾಡಿದ್ದಾರೆ ಅಂತ. ಪ್ರಬಲ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ಅಂತ ಹೇಳಿ ದಿಢೀರಂತ ಕೃಷ್ಣ ಬೈರೇಗೌಡ ಪಾಲಾಗುತ್ತೆ ಈ ಖಾತೆ. ಮುಂಚೆನೇ ಮಾತುಕತೆಯನ್ನ ನಡೆಸಿ ಭರವಸೆಯನ್ನ ಕೊಟ್ಟು ನಂತರ ಕೊಟ್ಟಿಲ್ಲ ಅಂತ ಅಂದಾಗ ಕೊನೆ ಸ್ಟೇಜ್ನಲ್ಲಿ ಯಾವ ಕಾರಣಕ್ಕೆ? ಏನಾದ್ರೂ ಒಂದು ಪ್ರಬಲವಾದಂತ ಕಾರಣ ಇರಬೇಕಲ್ವಾ? ಹೀಗಾಗಿ ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ ಪರೋಕ್ಷವಾಗಿ ಡಿಕೆ ಶಿವಕುಮಾರೇ ಕಾರಣ ಆದ್ರ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ರಾಜೀನಾಮೆ ಅನ್ನುವಂತ ಅಸ್ತ್ರವನ್ನ ಹೂಡಿ ಖಾತೆಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರಾ? ಡಿಕೆ ಶಿವಕುಮಾರ್ಗೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ದು ನಿಜ. ಬೆಂಗಳೂರು ಉಸ್ತುವಾರಿಯನ್ನ ತೆಗೆದುಕೊಂಡು ಅಂದ್ರೆ ಡಿಕೆ ಶಿವಕುಮಾರ್ಗೆ ಒಂದು ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನೋ ಒಂದು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು AI ತಂತ್ರಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಆಂಧ್ರಕ್ಕೆ ಹೋಗುತ್ತೆ ಅಲ್ವಾ? ಕರ್ನಾಟಕವನ್ನು ಹೊರತುಪಡಿಸಿ ಆಂಧ್ರಕ್ಕೆ ಅದು ಸಿಗುತ್ತೆ. ಸೊ ಅಂಥ ಒಂದು ಅಭಿವೃದ್ಧಿ ಕಾರ್ಯಗಳು, ಅಂಥ ದೊಡ್ಡ ಮಟ್ಟದ ತಂತ್ರಗಾರಿಕೆಗಳು ನಮ್ಮಲ್ಲೇ ಇರಬೇಕು ಕರ್ನಾಟಕದಲ್ಲಿ ಅನ್ನುವಂಥದ್ದು ಡಿಕೆ ಶಿವಕುಮಾರ್ದು ಒಂದು ನಿಲುವಾಗಿತ್ತು. ಸೊ ಹೀಗಾಗಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆ ಜಾಗವನ್ನು ಕಬಳಿಸ್ಕೊಂಡು ಅನ್ನೋದಕ್ಕಿಂತ ಅಕ್ವೈರ್ ಹಾಕ್ಕೊಂಡು ಗೌರ್ಮೆಂಟ್ ಅಕ್ವೈರನ್ನು ಮಾಡ್ಕೊಂಡು ಅಲ್ಲಿ ಏನೋ ಒಂದು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಒಂದಿಷ್ಟು ಕನಸುಗಳಿದ್ದಾವೆ. ಇನ್ನೊಂದು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವೇನು ಹೇಳ್ತಿದ್ವಿ, ಬ್ರ್ಯಾಂಡ್ ಬೆಂಗಳೂರು ಅಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರೇ ಅದನ್ನು ಮೊದಲಿಗೆ ಮಾತನಾಡಿರುವಂಥದ್ದು, ಮುನ್ನೆಲೆಗೆ ತಂದಿರುವಂಥದ್ದು. ಅಲ್ಲಿ ಆಗಬೇಕಾದಂಥ ಕಾರ್ಯಗಳು, ರಸ್ತೆಯ ಕಾಮಗಾರಿ ವಿಚಾರಕ್ಕೆ ಟನಲ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಈ ಹಿಂದೆನೂ ಕೂಡ ಮಾತನಾಡಿದ್ರು. ಏನೋ ಒಂದಿಷ್ಟು ರಸ್ತೆ ಕಾಮಗಾರಿ, ಒಂದು ಗುಂಡಿನೂ ಇರಬಾರ್ದು, ಆ ರೀತಿಯಾಗಿ ರಸ್ತೆಯ ಕಾಮಗಾರಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಗಳನ್ನು ಆಡಿದರು. ಬೆಂಗಳೂರು ನಗರಾಭಿವೃದ್ಧಿಯ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅದರ ಮೇಲೆ ಕಣ್ಣಿಟ್ಟಿದ್ರು.